ಫ್ಯಾಮಿಲಿಯಿಂದ ಬಂದಂತ ಬಿಹಾರದವ. ಅದಕ್ಕೆ ಹಿಂದಿನ ಇಲ್ಲಿ DIG ಇದ್ರಲ್ಲ, ADGP ಅಂತ ಇದ್ರು, SP ಇದ್ರು. ಅವ್ರಿಗೆ ಪರಿಚಯ ಇದ್ದ ಅದು ಪೇಷಂಟ್ ಬಹಳ ಪೋರ್ ಇತ್ತು. ಅದನ್ನೇ ನಾವು ಮೊದಲನೇದಾಗಿ ಫ್ರೀ ಆಗಿ ಮಾಡಿದ್ದೀವಿ. ಯಾವುದೇ ಒಂದು ಡಾಕ್ಟರ್ ಫೀಸ್ ಹಾಕಿಲ್ಲ, ಆಸ್ಪತ್ರೆ ಬೆಡ್ಡಿನ ಚಾರ್ಜ್ ಹಾಕಿಲ್ಲ, ಆಪರೇಷನ್ ಥಿಯೇಟರ್ದು ಏನೂ ಹಾಕಿಲ್ಲ. ಆದಷ್ಟು ನಮ್ಮ ಔಷಧಗಳನ್ನೆಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ಇದು ತಮಗೆ ಹೇಳಿದ್ದೀವಿ ಒಂದ್ಸಲ ಹಿಂದೆ ಇದು ಮಾಡಿದಾಗ, ಒಂದು ಮೊದಲನೇ 5 ಟ್ರಾನ್ಸ್ಪ್ಲಾಂಟ್ಗಳು ನಾವು ಫುಲ್ಲಿ ಸಪೋರ್ಟ್ ಮಾಡ್ತೀವಿ. ಅವ್ರ ಕಡೆಯಿಂದ ಏನು ಹೆಚ್ಚಿಗೆ ಏನು ಖರ್ಚು ಬರ್ತತಿ ಇದಕ್ಕೆ ಕನ್ಸ್ಯೂಮೇಬಲ್ಸ್ ಅಷ್ಟ ತಗೊಂಡು ಆಸ್ಪತ್ರೆಯಿಂದ ಏನು ಮಾಡೋದಿಲ್ಲ ಅಂತ ಹೇಳಿದ್ವಿ. ಅದರ ಪ್ರಕಾರ ನಾವು ಮೊದಲನೇ ರಿನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಂತೀವಿ, ಅವ್ರ ತಾಯಿನ ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಅದು ಈಗ 1 ತಿಂಗಳು 10 ದಿವಸ ಆಯ್ತು. ಅವನು ಆರೋಗ್ಯವಾಗಿದ್ದಾನೆ. ಅವನಿಗೆ ರಕ್ತ ಬಹಳ ಕಡಿಮೆ ಇತ್ತು. ಅದಕ್ಕಿಂತ ಮುಂಚೆ 1 ತಿಂಗಳೆಲ್ಲ ಅವನಿಗೆ ಅಡ್ಮಿಟ್ ಮಾಡಿಕೊಂಡು 2 ತಿಂಗಳು ಅಡ್ಮಿಟ್ ಮಾಡಿಕೊಂಡು ಡಾಕ್ಟರ್ SP ಪಾಟೀಲ್ ಅವ್ರು ಹೇಳ್ತಾರೆ ಡಿಟೇಲ್ ಅದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ. ನಾವು ಇದು ಮಾಡೋ ಉದ್ದೇಶ ನಿಮಗೆ ಒಂದು 3 ತಿಂಗಳ ಹಿಂದೆ ಕರೆದಿದ್ದೀವಿ ಕಾರ್ಡಿಯಾಕ್ ಸರ್ಜರಿ ಮಾಡೋ ಸಲುವಾಗಿ. ಅವಾಗ ಮೊದಲನೇ ಕೇಸ್ ಮಾಡಿದಾಗ ಈ ಸುವಿಧಾಗಳು ಇರಲಿಲ್ಲ. ಅದಕ್ಕೆ ಈ ಆಸ್ಪತ್ರೆಯಲ್ಲಿ ಈ ಸುವಿಧಾಗಳು ಬರಲಿ ಅಂತ MP ಪಾಟೀಲ್ ಸಾಹೇಬ್ರು ಒಂದು ಮಂದಿಗೆ ಉಪಯೋಗ ಆಗಲಿ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಮಾಡ್ಕೊಂಬರೋದು, ಡೆಲ್ಲಿ ಇದಕ್ಕೆ ಬಾಂಬೆಗೆ ಹೋಗಿ ಬರೋದು ಬಹಳ ಕಷ್ಟ ಆಗ್ತದೆ. ಎರಡನೇದು ಖರ್ಚು ಹೆಚ್ಚಾಗ್ತದೆ. ಅದಕ್ಕೆ ಆದಷ್ಟು ಕನ್ಸೆಷನ್ ರೇಟ್ನಲ್ಲಿ ಆಮೇಲೆ ಗೌರ್ಮೆಂಟ್ ಸ್ಕೀಮ್ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈಗ ಸುಮಾರಾಗಿ 20 CABG ಮಾಡಿದ್ದೀವಿ. ಆಮೇಲೆ ಇದು ಮೊದಲನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ಈಗ ಸಾಹೇಬರು ಮೊನ್ನೆ ಮೀಟಿಂಗ್ ಕರೆದು ನಮಗೆ ಒಂದು 10 ದಿವಸದಿಂದ ಅರವಿಂದ್ ಪಾಟೀಲ್ ಅವರಿಗೆ ನನಗೆ ಮೀಟಿಂಗ್ ಕರೆದು ಬೆಂಗಳೂರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ, ಮತ್ತು ಇದ್ದದ್ದು ಸೂಪರ್ ಸ್ಪೆಷಾಲಿಟಿ 100 ಬೆಡ್ ಐತಿ, ಅದನ್ನ ಇನ್ನೊಂದು 100 ಬೆಡ್ ಹೆಚ್ಚು ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಶಾರ್ಟ್ಲಿ ಏನೈತಿ ನಾವು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಪೆಟ್ ಸ್ಕ್ಯಾನ್ ಬರ್ತಾ ಬೇಕಂತ ಮೊದಲನೇದು, ಆ ಪೆಟ್ ಸ್ಕ್ಯಾನ್ ಕೂಡ ಹಾಕ್ತಾ ಇದ್ದೀವಿ ನಾವು. ಕ್ಯಾನ್ಸರ್ ಈಗ ಬಹಳ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕ್ಯಾನ್ಸರ್ಗೆ ಸುವಿಧಾ ಕೊಡ್ರಿ ಅಂತ ಹೇಳಿ ಸಾಹೇಬ್ರ ಉದ್ದೇಶ ಐತಿ. ಸಮಾಜಮುಖಿಯಾಗಿ ಎಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಅವ್ರ ಕೆಲಸಕ್ಕೆ ನಾವು ಮುಟ್ಟಕ್ಕಾಗೋದಿಲ್ಲ, ಆದ್ರೆ ನಮ್ಮದೇ ರೀತಿಯಲ್ಲಿ ರೋಗಿಗಳಿಗೆ ಏನು ಸಹಾಯ ಮಾಡಕ್ ಸಾಧ್ಯ ಐತಿ ಆ ಪ್ರಕಾರ ಅರವಿಂದ್ ಪಾಟೀಲ್ ಅವರು, ಆಮೇಲೆ ವಿಜಯ್ ಕುಮಾರ್ ಅವರು, ಅದೇ ಪ್ರಕಾರ ಒನ್ನೋಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ, SP ಪಾಟೀಲ್ ಅವರು, ಆಮೇಲೆ ರವಿ ಗಟ್ನಟ್ಟಿ ಕಾರ್ಡಿಯಾಕ್ ಸರ್ಜನ್, ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ, ಸಂಜೀವ್ ಸಜ್ಜನರು ಕಾರ್ಡಿಯಾಲಜಿಸ್ಟ್. ಈ ಸಾಹೇಬರ ಉದ್ದೇಶ ಏನದ, ಜನರಿಗೆ ಅಫೋರ್ಡೆಬಲ್ ಕಾಸ್ಟ್ದಾಗ ಒಂದು ಹಾರ್ಟ್ ಸರ್ಜರಿ ಆಗಬೇಕು, ಅದು ಚಾಲು ಆಗಿದೆ. ಕಿಡ್ನಿ ಸರ್ಜರಿ ಆಗ್ಬೇಕಂತ ಹೇಳಿದ್ರು, ಅದು ಸ್ಟಾರ್ಟ್ ಮಾಡಿದೀವಿ. ಈಗ ಕ್ಯಾನ್ಸರ್ ಆಗ್ಬೇಕಂತ ಹೇಳಿದ್ದಾರೆ, ಅದು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ಈಗ ನಾವು ಗ್ಯಾಸ್ಟ್ರೋ ಸರ್ಜರಿ ಚಾಲು ಮಾಡಿದ್ದೀವಿ, ನ್ಯೂರೋ ಸರ್ಜರಿ ಚಾಲು ಮಾಡಿದ್ದೀವಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟಿಕ್ ಸರ್ಜರಿ, ಆಮೇಲೆ ಯೂರಾಲಜಿ ಅನ್ಕ ಇವ್ರದ್ದು PG ಕೋರ್ಸ್ ಸಹಿತ ಚಾಲು ಮಾಡಿದ್ದಾರೆ ಅವ್ರು. 3 ಪ್ರತಿ ವರ್ಷ MCH 3 ಕೋರ್ಸ್ ಹುಡುಗರು ಬರ್ತಾ ಇದ್ದಾರೆ. ಆ ತರ ಈ BLD ಆಸ್ಪತ್ರೆ ಜನರಿಗೆ ಸ್ಪಂದಿಸುವಂತ ಒಂದು ಕೆಲಸ ಮಾಡ್ತಾ ಇದೆ. ಈಗ ಬೆಂಗಳೂರಿಗೆ ನೀವು ಹೇಳ್ಬಹುದು, ಬೆಂಗಳೂರಿಗೆ ಒಂದು CABG ಮಾಡಿಸ್ಬೇಕಂದ್ರೆ 5-6 ಲಕ್ಷ ಖರ್ಚು ಬರ್ತದೆ. ಹೋಗಿ ಬಂದವ್ರು 3 ಜನರಿಗೆ ಖರ್ಚನ ಎಷ್ಟು ಬರ್ತದ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಿ 1-1.5 ಲಕ್ಷ ಹೋಗಿ ಬಂದವರಿಗೆ ಓಡಾಡೋದಕ್ಕೆ ಖರ್ಚಾಗ್ತದೆ. ಇಲ್ಲಿ ನಮ್ಮಲ್ಲಿ ಏನಿದೆ, ಗೌರ್ಮೆಂಟ್ ಸ್ಕೀಮ್ಗಳು ಉಪಯೋಗ ಮಾಡಿಕೊಂಡು ಅಷ್ಟರಲ್ಲೇ ಆಲ್ಮೋಸ್ಟ್ ಅಷ್ಟರಲ್ಲೇ ಆಗ್ತಾ ಇದೆ. ಅದಕ್ಕೆ 1ನೇ ಸುವಿಧಾ. 2ನೇ ಸುವಿಧಾ ರಿನಲ್ ಟ್ರಾನ್ಸ್ಪ್ಲಾಂಟ್ ಚಾಲು ಮಾಡಿದೀವಿ. ಅದಕ್ಕೆ ತಾವು ಈ ಮೂಲಕ ರಿನಲ್ ಟ್ರಾನ್ಸ್ಪ್ಲಾಂಟ್ ಹೇಳೋದು ಇವತ್ತು ಪ್ರಚಾರ ಅಂತ ನಾವು ಕರೆದಿಲ್ಲ, ತಮಗೆ ಜನರಿಗೆ ಹೋಗಿ ಮುಟ್ಟಬೇಕು. ಏನು, ಕಿಡ್ನಿ ಅವ್ರ ಸಂಬಂಧಿಕರೇ ಕೊಡ್ಬೇಕು, ಅಥವಾ ಯಾರಿಗೂ ವೆಸ್ಟೆಡ್ ಇಂಟ್ರೆಸ್ಟ್ ಇರಲ್ಲ ಅಂತವ್ರು ಏನೈತಿ ಕಮಿಟಿ ಇರ್ತದೆ ಇಲ್ಲಿ, ಟ್ರಾನ್ಸ್ಪ್ಲಾಂಟ್ ಕಮಿಟಿ. ಒಬ್ರು ಅಡ್ವೊಕೇಟ್ ಇರ್ತಾರ, ಒಬ್ರು ಸಾಮಾಜಿಕ ಕಾರ್ಯಕರ್ತರು ಇರ್ತಾರ, ಪತ್ರಕಾರ್ಯಕರ್ತರು ಇರ್ಬೋದು. ಅಂತವ್ರು ಕೂಡಿ ಒಂದು ಕಮಿಟಿ ಐತಿ ಇಲ್ಲಿ, ಟ್ರಾನ್ಸ್ಪ್ಲಾಂಟ್ ಕಮಿಟಿ ಅಂತ. ಅವ್ರು ಮುಂದೆ ಎಲ್ಲಾ ಕರೆದು ವಿಡಿಯೋ ರೆಕಾರ್ಡಿಂಗ್ ಮಾಡಿ, ಯಾವುದೇ ನಿಮ್ಗೆ ಗೊತ್ತಾಯ್ತು ಹಿಂದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವಾಗ ಏನೇನ್ ಅನಾಹುತಗಳಾದವು ಅಂತ, ಅಂತದ್ದು ಇವತ್ತು ಆಗ್ತಾ ಇಲ್ಲ ಎಲ್ಲಿ. ಆಮೇಲೆ ಈಗ ಜನರಿಗೆ ಎಲ್ಲ ಗೊತ್ತಾಗಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಮ್ಮ ರಿಲೇಟಿವ್ನ ಕೊಡ್ಬೇಕು, ಅದು ಹೊಂದ್ಬೇಕಾಗ್ತದೆ ಕಿಡ್ನಿ. ಆ ಪ್ರಕಾರ ನೀವು ಇವತ್ತು ಸಮಾಜಕ್ಕೆ ತಾವು ಬಯಸಿದ್ದು ನಮ್ಮ ಸೈಡ್ ದಿಂದ ಅಂದ್ರೆ, ಜನರಿಗೆ ಅವೇರ್ನೆಸ್ ಆಗ್ಬೇಕು, ಕಿಡ್ನಿ ತಾವೇ ಕೊಡ್ಬೇಕು, ಅದಕ್ಕೆ ಕಸಿ ಮಾಡ್ಬೇಕು. ಅದು 1ನೇ ಉದ್ದೇಶ. 2ನೇದು ಏನೈತಿ, ಇಲ್ಲಿ ಸುವಿಧಾ ಐತಿ, ಅವ್ರು ಹೋಗಿ ಬೆಂಗಳೂರಿಗೆ ಹೋಗಿ 5-6 ಲಕ್ಷ ರೂಪಾಯಿ ಖರ್ಚು ಮಾಡುವಂತದ್ದು, ಮುಂಬೈಗೆ ಹೋಗುವಂತದ್ದು ಅವಶ್ಯಕತೆ ಇಲ್ಲ. ಹೇಳೋದು ಕಾರ್ಡಿಯಾಕ್ ಸರ್ಜರಿ 5-5.5 ಲಕ್ಷ ಆಗ್ತದ. ನಾವು ಇಲ್ಲಿ 1.5 ಲಕ್ಷ 2 ಲಕ್ಷ ಒಳಗ ಮುಗಿತದ. ಆಮೇಲೆ ರಿನಲ್ ಟ್ರಾನ್ಸ್ಪ್ಲಾಂಟ್ 15 ಲಕ್ಷ ಆಗ್ತದ. ಅದು ಬಹಳ ಡ್ರಗ್ಸ್, 1 ವರ್ಷ 2 ವರ್ಷ ಡ್ರಗ್ಸ್ ಕೊಡ್ಬೇಕಾಗ್ತದೆ, ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ಅಂತ ಇರ್ತಾವ. ಇಲ್ಲೆಲ್ಲ ಕೊಡಿದ್ರೆ ಇವ್ರೆಲ್ಲ ನೋಡಿದ್ರೆ 2-3 ಲಕ್ಷದಾಗ ಮಾಡಿದಾರ ಅದನ್ನೀಗ.
ಒಂದನೇ ಪೇಷಂಟು, ಎರಡನೇ ಪೇಷಂಟ್ ಹಿಂಗೆ ಏನದ ಮೊದಲು ಒಂದು 5 ಪೇಷಂಟ್ ನಾವು ಭಾಳ ಕನ್ಸೆಷನ್ ನಮ್ಮ ಆಸ್ಪತ್ರೆ ಯಾವುದೇ ಚಾರ್ಜ್ ಹಾಕೋದಿಲ್ಲ, ಡಾಕ್ಟರ್ ಚಾರ್ಜ್ ಹಾಕೋದಿಲ್ಲ, ನರ್ಸ್ ಚಾರ್ಜ್ ಹಾಕೋದಿಲ್ಲ, ಬೆಡ್ ಚಾರ್ಜ್ ಹಾಕೋದಿಲ್ಲ. ಆ ಥರ ಆಗಿ ನಾವು 1ನೇ ಕೇಸ್ ಮಾಡಿದ್ದೀವಿ. ಇನ್ನೂ ಏನಿದೆ, ಇನ್ನೂ ನಾವು ಮೊದಲು ಪ್ರಾಮಿಸ್ ಮಾಡಿದ್ದೀವಿ 5 ಕೇಸ್ ಮೊದಲನೇದು ಏನೈತಿ ಆದಷ್ಟು ಕನ್ಸೆಷನ್ದಾಗ ಮಾಡ್ತೀವಿ ಅಂತ ಹೇಳಿ. ಮುಂದೆ ಕೂಡ ಕನ್ಸೆಷನ್ದಾಗ ಮಾಡ್ತೀವಿ ನಾವು ಗೌರ್ಮೆಂಟ್ ಇದ್ರಾಗ ರೇಟ್ನಾಗ. ಬಟ್ ಅದಕ್ಕೆ ಏನಿದೆ ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ಭಾಳ ಬೇಕಾಗ. ತಮ್ಮ ಮೂಲಕ ಏನೈತಿ ಸಾಮಾಜಿಕ ಕಳಕಳಿ ಉಳ್ಳವರು ಫಿಲಾಂಥ್ರಪಿಸ್ಟ್ ಯಾರು ಇರ್ತಾರ, ಒಂದು ಪೇಷಂಟ್ ಇರ್ತದ ಅದಕ್ಕೆ ನಾ ಡ್ರಗ್ಸ್ ಕೊಡ್ತೀನಿ 1 ಲಕ್ಷ ರೂಪಾಯಿದು, ಒಂದು ಕ್ಯಾನ್ಸರ್ ರೋಗಿಗೆ ಔಷಧ ಕೊಡ್ತೀನಿ, ಇಂಥ ಕಮಿಟ್ಮೆಂಟ್ ಯಾರು ಇರ್ತಾರ ಸಮಾಜದಲ್ಲಿ, ತಾವು ತಮ್ಮ ಮೂಲಕ ನಾವು ವಿನಂತಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಫಿಲಾಂಥ್ರಪಿಕ್ ಪೀಪಲ್ ಬಂದು ವಿಜಯಪುರದ ಜನತೆಗೆ ನಾವು ಇಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಸಹಾಯ ಮಾಡೋದು. ನಮ್ಮ ಆಸ್ಪತ್ರೆಯಿಂದ ನಾವು ಎಲ್ಲಾ ರೀತಿಯಿಂದ ಸಹಾಯ ಮಾಡ್ತಾ ಇದೀವಿ. ನಮ್ಮ ಪ್ರಾಚಾರ್ಯರಾದ ಅರವಿಂದ್ ಪಾಟೀಲ್ ಅವರು ಪ್ರತಿಯೊಂದು ಸರ್ ಇದು ಆಗಲೇಬೇಕು ಸರ್ ಇದು ಮಾಡೋಣ ಅಂತ ಹೇಳಿ ಬೆನ್ ಹತ್ತಿ ಒಂದು ಮಾಡುವಂತ ಅವ್ರ ಛಲ ಐತಿ. ಅದೇ ಪ್ರಕಾರ ನಮ್ಮ ಯೂರಾಲಜಿ ಹೆಡ್ ಆದಂತ SP ಪಾಟೀಲ್ ಅವರು ಬಿಜಾಪುರದವರು ಇರೋದ್ರಿಂದ ಬಹಳ ಬಿಜಾಪುರ ಜನರಿಗೆ ಕಳಕಳಿ ಐತಿ. ಅವರು ವಿಜಯಕುಮಾರ್ ಅವರು ಇವರೆಲ್ಲ 30 ವರ್ಷ 32 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜಾಪುರದ ಎಕನಾಮಿ ತಮ್ಗೆ ಗೊತ್ತೈತೆ. ಬಿಜಾಪುರದಲ್ಲಿ ಸುವಿಧಾ ಇರಲಿಲ್ಲ, ಮುಂಚೆ ಬೆಳಗಾವ್ಗೆ ಹೋಗ್ಬೇಕು, ಆಮೇಲೆ ಬೆಂಗಳೂರಿಗೆ ಜಯದೇವ್ಗೆ ಹೋಗ್ಬೇಕು, ಆ ಪರಿಸ್ಥಿತಿ ಇತ್ತು. ಹೋಗಿ ಮಾಡಿಸ್ಕೊಳ್ಳೋಣ, ಬಟ್ ಎಟ್ ಕ್ಯೂ ಹತ್ತೈತಿ ಜಯದೇವ್ಗ ಒಂದೊಂದು 100 ಕ್ಯೂ ಹತ್ತಿರ್ತೈತಿ ಎಲ್ಲ. ಅದು ಹೋದ ನಮ್ಮ ಜನರಿಗೆ ಈ ಸಲ ಬರ್ರಿ ಅಂತಾರ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬರ್ರಿ ಅಂತಾರ, ಅಪಾಯಿಂಟ್ಮೆಂಟ್ ಇಲ್ಲ ಅಂತಾರ, 3ನೇ ಸಲ ಹೋದಾಗ ಇನ್ನೊಂದು 15 ದಿವಸ ವೇಟ್ ಮಾಡ್ರಂತ. ಅಷ್ಟೊತ್ತಿಗೆ ಒಂದು ಕಾಂಪ್ಲಿಕೇಶನ್ ಆಗ್ಬೋದು. ಅದಕ್ಕೆ ನಾವು ಕೊಡ್ತಾ ಇರುವಂತ ಸೌಲಭ್ಯ ಒಂದು ಕನ್ಸೆಷನ್ ಇಲ್ಲಿ ಜನರಿಗೆ ಮುಟ್ಟಬೇಕಂತ ಹೇಳಿ ನಮ್ಮ MB ಪಾಟೀಲ್ ಸಾಹೇಬ್ರ ಉದ್ದೇಶ ಐತಿ. ಅದರ ಪ್ರಕಾರ ನಮ್ಮ ಡಾಕ್ಟರ್ ವೃಂದ ಕೂಡ ಪ್ರಯತ್ನ ಮಾಡ್ತಾ ಇದೆ. ತಾವು ಕೂಡ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಯಾಕಂದ್ರೆ ಸಮಾಜ ಮತ್ತು ಆಸ್ಪತ್ರೆ ಸುವಿಧಾ ನಡುವೆ ತಾವು ಒಂದು ಲೈಸನ್ ಆಗಿ ಈ ಸುವಿಧಾಗಳು ಮುಟ್ಟುವಂಗ, ಜನರಿಗೆ ತಿಳುವಳಿಕೆ ಕೊಡುವಂಗ ತಾವು ಮಾಡಿದ್ರೆ ಅದು ನೀವು ನಾವು ಕೂಡಿ ಬಿಜಾಪುರ ಜನತೆಗೆ, ಇಲ್ಲಿಂದ ಎಕನಾಮಿ ಬಹಳ ಇದು ಇದೆ, ಆಮೇಲೆ ಬಹಳ ಹಂಬಲ್ ಬ್ಯಾಕ್ ಗ್ರೌಂಡ್ ಇರ್ತಾರ, ಕೂಲಿಕಾರರು ಇರ್ತಾರ, ಅವ್ರಿಗೆಲ್ಲ ಒಂದು ಸಹಾಯ ಮಾಡೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗೋದಿಲ್ಲ. ಅದಕ್ಕೆ ದಯಮಾಡಿ ತಾವು ಈ ನಮ್ಮ ಉದ್ದೇಶ ಸಫಲ ಆಗಲಿಕ್ಕೆ ಮತ್ತು MB ಪಾಟೀಲ್ ಸಾಹೇಬರ ಒಂದು ಸಮಾಜಮುಖಿ ಕಾರ್ಯಕ್ರಮ ಜನರಿಗೆ ಮುಟ್ಟುವಂಗ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ಟೀಮ್ ಅರವಿಂದ್ ಪಾಟೀಲ್ ಅವರು, SP ಪಾಟೀಲ್ ಅವರು, ವಿಜಯಕುಮಾರ್ ಕಲ್ಯಾಣಪಗಳು ಎಲ್ಲರೂ ಕೂಡಿ ತಮ್ಮೊಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ತಾವು ನಮ್ಗೆ ಇಂಡಿವಿಜುವಲ್ ಫೋನ್ ಮಾಡ್ಬೋದು, ಇಂಥ ಪುವರ್ ಪೇಷಂಟ್ ಐತೆ ಅಂತ ಹೇಳಿ. ಆ ಪ್ರಯಾರಿಟಿ ಅರವಿಂದ್ ಪಾಟೀಲ್ ಅವ್ರಿಗೆ ಮಾಡ್ರಿ, ಅವರು ಎಲ್ಲರೂ ನಿಮಗೆ ಪರಿಚಯ ಇದ್ದಾರೆ. SP ಪಾಟೀಲ್ ಅವ್ರಿಗೆ ಮಾಡ್ರಿ, ನಮ್ಮ 4 ಜನರಿಗೆ ಮಾಡ್ರಿ ಅಂತ ಒಂದು ಸಮಾಜ ಕಾರ್ಯಕ್ರಮ ಮಾಡೋನು. ಮಾಡಿಬಿಟ್ಟು ಅದರ ಜನರಿಗೆ ನಾವು ಪ್ರಚಾರಗೋಸ್ಕರ ಅಂತಲ್ಲ, ಅವ್ರಿಗೆ ರಿಯಲ್ ಸೆನ್ಸ್ದಾಗ ಹೋಗಿ ಮುಟ್ಟಬೇಕನ್ನೋ ಉದ್ದೇಶ ಇದೆ. ನಾವು ನಮ್ಗೆ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕಳಕಳಿ ಮಾಡ್ತೀವಿ. ಎಲ್ಲ ಕಡೆ ಹೋಗಿದ್ರು, ಅವ್ರ ಕಡೆ ಗೊತ್ತಿರ್ಲಿಲ್ಲ. ಅವನಿಗೆ ಸಾವು ಒಂದೇ ಅವ್ನ ನೆಕ್ಸ್ಟ್ ಮುಂದೆ ಇರ್ತಕ್ಕಂಥ ಒಂದು ಆಪ್ಷನ್ ಇತ್ತು. ಅದು ಬಿಟ್ಟರೆ ಅವಂಗ ಏನು ದುಡ್ಡು ಇರ್ಲಿಲ್ಲ, ಅವ್ರ ಕಡೆ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ನಮ್ಗ ಬಿಜಾಪುರ ಮೊದಲು SP ಅವರು ಇದ್ರು, ಸಿಮಂತ್ ಕುಮಾರ್ ಸಿಂಗ್ ಅಂತ ಹೇಳಿ. ಅವ್ರು ನಾನು ಫೋನ್ ಮಾಡಿದ್ರು. ಅವ್ರು 2 ತಿಂಗಳು ಇಟ್ಕೊಂಡು ಅವ್ರನ್ನ ನಾವು ಆಪರೇಷನ್ ತಯಾರು ಮಾಡಿದ್ರು. ಆಮೇಲೆ ಅವನ್ನ ಕರೆಕ್ಟಾಗಿ ಡಯಾಲಿಸಿಸ್ ಮಾಡಿ ಅವನ್ನೆಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಮಾಡಿ, ಆಮೇಲೆ ಹೋದ ತಿಂಗಳ ಡಿಸೆಂಬರ್ 3ಕ್ಕೆ ಆಪರೇಟ್ ಮಾಡಿದ್ವಿ. ನಾನು ಪಡೆದು ಓಡಾಡ್ತಾನೆ, ಡಯಾಲಿಸಿಸ್ ಇಲ್ಲ, ಊಟ ಮಾಡ್ತಾನೆ, ತಿರುಗಾಡ್ತಾನೆ, ಎಲ್ಲ ಮಾಡ್ತಾನೆ. ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಅವರು 5 ವರ್ಷದ ಬಿಟ್ಟರೆ ಆಮೇಲೆ ಅವರು ಈ ಮಂತ್ ಎಂಡಿಗೆ ಅವ್ರನ್ನ ವಾಪಸ್ ಬಿಹಾರಕ್ಕೆ ಕಳಿಸ್ಕೊಳ್ತಾರೆ. ಇದೊಂದು ಒಂದು ಒಂದು ಅಧ್ಯಾಯ. ಇದರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ದುಡ್ಡು ನಾವು ನೀವು ಮಾಡ್ರಿ, ಉಳಿದೆಲ್ಲ ನಾವು ಹಾಸ್ಪಿಟಲಿಂದ ಫ್ರೀ ಮಾಡಿಲ್ಲ. ಇದಕ್ಕೆ ನಮ್ಮ ಹೆಬ್ಬಾಡಿ ಸಾಹೇಬರು, ನಮ್ಮ ವೈಸ್ ಚಾನ್ಸಲರು, ಪ್ರೋ ವೈಸ್ ಚಾನ್ಸಲರು, ಅರವಿಂದ್ ಪಾಟೀಲರು, ಕಿರಣಗಳು ಭಾಳ ನಮ್ಗೆ ಸಹಾಯ ಮಾಡಿದ್ದಾರೆ. ಅವರು ನಮಗೆ ನಿಂತ್ಕೊಂಡು ನೀವು ಮಾಡ್ರಿ, ನಾವೆಲ್ಲ ಇದನ್ನ ಏನು ಫೆಸಿಲಿಟಿ ನಾವು ಕೊಡ್ತೀವಿ, ಅದನ್ನ ಬಗ್ಗೆ ವಿಚಾರ ಮಾಡಿದ್ರೆ ಹಾಸ್ಪಿಟಲ್ ಬೇಡ, ನಾವು ಮೊದಲು ಸೇವೆ ಮಾಡೋಣ ಅಂತರ ಅವ್ರಿಗೆ ನಾವು ಸರ್ವಿಸ್ ಕೊಡೋಣ ಅಂತ ಒಂದು ದೃಷ್ಟಿಯಿಂದ ಎಲ್ಲ ಮಾಡಿದ್ದಾರೆ. ಇದನ್ನ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ತಮ್ಮ ಮುಂದೆ ಥ್ಯಾಂಕ್ಸ್ ಕೃತಜ್ಞತೆ ಹಿಡ್ಕೊಂಡು ಎಲ್ಲರೂ ಇದಕ್ಕೆ ನಮ್ಗೆ ನಿಂತ್ಕೊಂಡು ನಮ್ಗೆ ಮಾಡಕ್ಕೆ ಪ್ರೋತ್ಸಾಹ ಮಾಡಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟಾಫ್, ಡಾಕ್ಟರ್ ಕುಂದರಿಗೆ ಅಂತೇಳಿ, ಸಂತೋಷ್ ಪಾಟೀಲ್, ಆಮೇಲೆ ಡಾಕ್ಟರ್ ಸಂದೀಪ್ ಪಾಟೀಲ್, ಆಮೇಲೆ ಎಲ್ಲ PGಗಳು ಡೇ ಅಂಡ್ ನೈಟ್ ಪೇಷಂಟಿಗೆ ಅದನ್ನು ಮಾಡಿದ ಕೂಡಲೇ ಜಸ್ಟ್ ಮಾಡೋದು ಬಂದು ಪಾಠ ಆಗಿದೆ. ಆ ಪೇಷಂಟಿಗೆ ಏನು ತೊಂದರೆ ಆಗೋದನ್ನು ನೋಡ್ಕೊಳ್ಳೋದು 24/7, ಒಂದು ವಾರ ಕಂಟಿನ್ಯೂಸ್ 24/7 ನಮ್ಮ ದೂರೆಲ್ಲ ನಮ್ಮ PGಗಳ ಡಾಕ್ಟರ್ಸ್ ಕಡೆ ತಗೊಂಡು ಆ ಪೇಷಂಟ್ ಸೇವೆ ಮಾಡ್ತಾರೆ.
ಅವರು ಅದರ ಭಾಳ ಮುಖ್ಯ. ಇದೊಂದು ಟೀಮ್ ವರ್ಕ್, ಒಬ್ಬರೇ ಮಾಡಿದ್ರೆ ಆಗುವಂಥ ಕೆಲಸ ಅಲ್ಲೇ ಇರುತ್ತೆ, ಒಂದು ಟೀಮ್ ವರ್ಕ್. ಮತ್ತೆ ಡಾಕ್ಟರ್ ಜವಳಿ ಅಂತ ಒಬ್ಬರು, ಡಾಕ್ಟರ್ ಆರಾಧ ಅವರು ನಮಗೆ ಸೊ ಪೇಷಂಟ್ ಭಾಳ ಸಂತೋಷ ವಿಷಯ. ನಾ ಇಲ್ಲಿ ಹೇಳ್ತಾ ಇರೋದಂದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಸ್ವಲ್ಪ ಭಾಳ ಕಾಸ್ಟ್ಲಿ ಅಫೇರ್. ನಮ್ಮೆಲ್ಲ ಪೇಷಂಟ್ ನೋಡಿದಾಗ 90% ಆಫ್ ಪೇಷಂಟ್ಸ್ ಯಾರು ಕಿಡ್ನಿ ಫೇಲ್ ಆಗ್ತಾವ್ರೆ ಎಲ್ಲರೂ 1 ವರ್ಷದಾಗ ಆಗ್ತಾರೆ. ಇದಕ್ಕಾದ್ರೆ ಅವ್ರ ಥರ ದುಡ್ಡು ಇರೋಂಗಿಲ್ಲ, ಡಯಾಲಿಸಿಸ್ ಮಾಡೋದು ಇಲ್ಲ ಟ್ರಾನ್ಸ್ಪ್ಲಾಂಟ್ ಅಂತ ಅವ್ರಿಗೆ ವಿಚಾರ ಮಾಡೋಕ್ಕಾಗಲ್ಲ. ಅಂಥ ಒಂದು ಸುವಿಧಾ ನಾವಿಲ್ಲಿ ಅತಿ ಕಡಿಮೆ ಸರ್, ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಅವರು ಅಲ್ಲಿ ಈಗ ಗೌರ್ಮೆಂಟ್ ಹೋದ್ರು 15 ಲಕ್ಷ, ಅದಕ್ಕಾಗಿ ಅವ್ರು ಆಗಲ್ಲ ತಗೊಂಡೆಲ್ಲ ಬಿಟ್ಬಿಟ್ಟಿದ್ರು. ನಾವು ಬಂದ ನಂತರ ಅವ್ರ ಅಡ್ರೆಸ್ ಎಲ್ಲ ಇದೆಲ್ಲ ಫ್ರೀ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಅಂದ್ರೆ ನಮ್ಮ ಜನಗಳಿಗೆ ಇದನ್ನ ಈಗ ಫೆಸಿಲಿಟಿ ತಲುಪಬೇಕು ಅಂತ ಅಂದಾಗ ಮಾತ್ರ ನಾವು ಇಲ್ಲಿ ಆಸ್ಪತ್ರೆಗಳು ಇರೋದು, ನಾವು ಡಾಕ್ಟರ್ಸ್ ಇರೋದಕ್ಕೆ ಅದಕ್ಕೊಂದು ಬೆಲೆ ಬರುತ್ತೆ, ಅದಕ್ಕೊಂದು ಸಮಾಜ ಕೆಲಸ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದಷ್ಟು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಮಾಡ್ಬೇಕಾಗಿರ್ತಿ ಅವರು ದಯಮಾಡಿ ಯಾರಿದ್ರೆ ಒಂದು ಸಂಪರ್ಕ ಮಾಡಿ. ಮಿನಿಮಮ್ ಕಾಸ್ಟ್ನಾಗ ಅವೇನು ಕೆಲವೊಂದು ಅರ್ಧಿ ರಿಕ್ವೈರ್ಮೆಂಟ್ ಮಾಡ್ಕೊಂಡು ಆಮೇಲೆ ಕೆಲವು ಸ್ಕೀಮ್ ತಗೊಳಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಆ ಸ್ಕೀಮ್ ಮಾಡ್ಕೊಂಡು ಆ ರೋಗಗಳಿಗೆ ತಪ್ಪಾಗಲಿ ಅಂತ ತಗೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ನಾನು ತಮ್ಮ ಮೂಲಕ ಕೇಳ್ಬೇಕಂತ ಮಾಡಿದ್ರೆ ನಾವೀಗ ಮೆದುಳಲ್ಲಿ ನಿಷ್ಕ್ರಿಯ ಆದಂಥ ವ್ಯಕ್ತಿಗಳಿಂದ ಕಿಡ್ನಿ ತೆಗಿಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಈಗ ಭಾಳ ಮಿಸ್ಮ್ಯಾಚ್ ಇದೆ. ಕೆಲವು ಮಂದಿ ಕಿಡ್ನಿ ಟ್ರಾನ್ಸ್ಫರ್ ಮಾಡೋಕೆ ರೆಡಿ ಇದ್ದಾರೆ, ಅವ್ರ ದುಡ್ಡಿದೆ ಬಟ್ ಕಿಡ್ನಿ ಇಲ್ಲ. ಸೊ 70% ಮಂದಿಗೆ ಕಿಡ್ನಿಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ರಿಲೇಟಿವ್ಸ್ ಯಾರು ಇಲ್ಲ, ಅಥವಾ ಕೊಡಕ್ಕೆ ರೆಡಿ ಇಲ್ಲ, ಅಥವಾ ಅವ್ರು ಯಾರು ಸಿಕ್ಕಿಲ್ಲ. ಸೊ ನಮ್ಮ ಲಾ ಪ್ರಕಾರ ನಾವು ಆ ರಿಲೇಟೆಡ್ ಇದ್ರೆ ಮಾತ್ರ ನಾವು ಹಾಕ್ಬೋದು, ಇಲ್ಲ ಬೇರೆ ತೊಗೊಂಡು ಹಾಕೊಂಡ್ರೆ ಅದು ಇಲ್ಲಿಗೆಲ್ಲ. ಸೊ ಇದಕ್ಕೆ ನಾವೇನು ನೆಕ್ಸ್ಟ್ ಫೋಕಸ್ ನಾವು ತೋರಿಸ್ಬೇಕಂದ್ರೆ ಮೆದುಳು ನಿಷ್ಕ್ರಿಯ ಆದಂಥ ವ್ಯಕ್ತಿಗಳು ಅಂದ್ರೆ ಬ್ರೈನ್ ಡೆಡ್ ಅಂತೀವಲ್ಲ ಅವ್ರ ಕಡೆಯಿಂದ ಕಿಡ್ನಿ ತುಪ್ಪಬೇಕು ಅಂತೇಳಿ ಅದನ್ನು ನಾವು ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ಈಗ ಇದನ್ನ ಉಪಯೋಗ ಎಲ್ಲ ಬಿಜಾಪುರ ಪೇಷಂಟ್ಸ್ಗಳಿಗೆ ಆಗಬೇಕು. ಇದು ಉಪಯೋಗ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಎಲ್ಲ ರೋಗಿಗಳು ಯಾರು ಕಿಡ್ನಿ ಫೇಲ್ ಆಗ್ಯಾವ ಅವ್ರು ನಮ್ಮ ಹತ್ರ ರೆಜಿಸ್ಟರ್ ಮಾಡ್ಕೋಬೇಕು. ಇವತ್ತೊಂದು ಪೇಷಂಟ್ ರೆಡಿ ಇದ್ರೆ ನಾವು ತಗೊಂಡ್ರೆ ಯಾರಿಗೆ ಹಾಕ್ಬೇಕು ಅಂತ ಒಂದು ಲಿಸ್ಟ್ ಬೇಕು ನಮ್ಗೆ. ಯಾರು ಎಲಿಜಿಬಲ್ ಇದ್ದಾರೆ ಅದಕ್ಕೆ ಯಾರಿಗೆ ನಾವು ಹಾಕ್ಬೋದು ಅನ್ನೋದು ಒಂದು ಲಿಸ್ಟ್ ಬೇಕಾದ್ರೆ ಒಂದು ಕಿಡ್ನಿ ನಾವು ಬರುತ್ತೆ, ಒಂದು ಕಿಡ್ನಿ ಸ್ಟೇಟ್ಗೆ ಹೋಗ್ಬೋದು. ಒಂದು ಸ್ಟೇಟ್ ಒಂದು ಬೋರ್ಡ್ ಇದೆ ಜೀವನ ಸಾರ್ಥಕತೆ ಅಂತೇಳಿ, ಅವರು ಅದನ್ನ ಒಂದು ಮಾನಿಟರ್ ಇರ್ತದೆ. ಸೊ ಒಂದು ಕಿಡ್ನಿ ನಮಗೆ ಬರುತ್ತೆ, ಇನ್ನೊಂದು ಕಿಡ್ನಿ ಸ್ಟೇಟ್ಗೆ ಹೋಗೋದು, ರೀಜನ್ಗೆ ಸ್ಟೇಟ್ಗೆ ಹೋಗೋದು. ಸೊ ಒಂದು ಕಿಡ್ನಿ ನಮಗೆ ಬಂದಾಗ ನಾವು ಯಾರಿಗೆ ಹಾಕ್ಬೇಕು ಅಂತ ನಮ್ಮೆಲ್ಲ ಲಿಸ್ಟ್ ಇದ್ರೆ ನಮ್ಗೆ ಭಾಳ ಸರಳ ಇದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದಂದ್ರೆ ಎಲ್ಲ ತಮ್ಮ ಮೂಲಕ ಇದು ಒಂದು ಜನಗಳಿಗೆ ಮುಟ್ಟಬೇಕು ಅಂತ. ಅಂದ್ರೆ ಯಾರ್ಯಾರು ಕಿಡ್ನಿ ಪೇಷಂಟ್ಸ್ ಕಿಡ್ನಿ ಫೇಲ್ಯೂರ್ ಇದ್ದಾರೆ, ಯಾರ್ಯಾರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಂತ ಇಚ್ಛೆ ಇದೆಯೋ ಅವ್ರು ದಯಮಾಡಿ ಬಂದು ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ. ಅವ್ರ ನಂಬರ್ ತಮ್ಮ ಹತ್ರ ಶೇರ್ ಮಾಡ್ತಾರೆ. ಅದೇನಾಗ್ತದೆ ನಾವು ಲಿಸ್ಟ್ ಇದೆ, ಆ ಲಿಸ್ಟ್ ನಾವು ಸೆಂಟರ್ ಅಲ್ಲಿ ಸ್ಟೇಟ್ ಕಳಿಸ್ತೀವಿ. ಅವಾಗ ಅಲ್ಲಿ ವೇಟಿಂಗ್ ಲಿಸ್ಟ್ ಅವ್ರದ್ದು ಒಂದು ಹೆಸರು ನೋಂದಣಿ ಆಗ್ತದೆ. ಇದರ ಸಲುವಾಗಿ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಕೊನೆ ಘಟ್ಟಕ್ಕೆ ಬಂದಿವಿ, ಈಗ ರಿಜಿಸ್ಟ್ರೇಷನ್ ಆಗಿದೆ ನಮ್ಮದು ಲಾಸ್ಟ್ ಮೋಡಲ್ಲಿ. ಅವ್ರು ರೋಗಿಗಳನ್ನ ಬಂದು ರಿಜಿಸ್ಟರ್ ಮಾಡಿದ್ರೆ ಅವ್ರದ್ದು ಹೆಸರು ಬರುತ್ತೆ. ಹೆಸರು ಬಂದಾಗ ಅವ್ರು ಎಲಿಜಿಬಲ್ ಆಗ್ತದೆ. ಅವ್ರ ಹೆಸರು ಯಾರು ಇಲ್ಲ ಅಂದ್ರೆ 2 ಕಿಡ್ನಿಗಳು ಸ್ಟೇಟ್ಗೆ ಹೋಗ್ಬೇಕು. ಸೊ ಅದಕ್ಕೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ನಂಬಲ್ಲ ಕೇಳ್ತಾ ಇರೋದಂದ್ರೆ ಈ ವಿಷಯ ರೋಗಿಗಳಿಗೆ ಗೊತ್ತಾಗಬೇಕು. ಯಾರ್ಯಾರಿಗೂ ಹೃದಯ ನಿಷ್ಕ್ರಿಯ ಆದಂಥ ವ್ಯಕ್ತಿಯಿಂದ ಕಿಡ್ನಿನ ತಗೋಬೇಕಾದ್ರೆ ನಮ್ಮಲ್ಲಿ ಪೇಷಂಟ್ ಪೂಲ್ ಇರಬೇಕು. ನಮ್ಮಲ್ಲಿ ಯಾರು ಪೇಷಂಟ್ ಇರಲಿಲ್ಲ ಅಂದ್ರೆ ಅದು ಬೇರೆ ಹೋಗ್ಬಿಡುತ್ತೆ. ಸೊ ಅದು ಒಂದು ಕಷ್ಟ ಆಗುತ್ತೆ. ಅದಕ್ಕಾಗಿ ನಮ್ಮ ಮೂಲಕ ಹೇಳೋದಂದ್ರೆ ದಯಮಾಡಿ ತಾವು ರೋಗಿಗಳನ್ನ ಬಂದು ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಮಾಡಕ್ಕೆ ಇನ್ನೂ ಜಾಸ್ತಿ ಆಕ್ಟಿವ್ ಆಗುತ್ತೆ. ಜಾಸ್ತಿ ಪೇಷಂಟ್ಗಳಿಗೆ ನಾವು ಅವ್ರಿಗೆ ನಾವು ಉಣವಳಿಸ್ಬೋದು. ಅದರಿಂದ ಜಾಸ್ತಿ ಕಿಡ್ನಿಗಳು ನಾವು ಡಿಮ್ಯಾಂಡ್ ಸಪ್ಲೈನ ಕಡಿಮೆ ಮಾಡೋಕ್ಕೆ ನಂತರ ಕಡಿಮೆ ಮಾಡ್ಬೋದು ಅಂತ ಅನಿಸ್ತಿದೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲ ನಾವು ಮಾಡ್ತಾ ಇರೋ ಕೆಲಸಗಳು ನಮ್ಮ ಮೂಲಕ ಎಲ್ಲರಿಗೂ ಕೊಡಲಿ, ಈ ಭಾಗ ಜನಗಳಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ನಾಲ್ಕು ಮಾತು ಹೇಳ್ತಾರೆ. ಇದರಿಂದ ದೊಡ್ಡ ಸಮಸ್ಯೆ ಅಂದ್ರೆ ಬ್ರೈನ್ ಡೆಡ್ ಪೀಪಲ್ ಸಿಗುದಿಲ್ಲ. ಬ್ರೈನ್ ಡೆಡ್ ಪೀಪಲ್ ಇದ್ರೂ ಕೂಡ ಫ್ಯಾಮಿಲಿ ಕನ್ಸೆಂಟ್ ಕೊಡ್ಬೇಕಾಗ್ತದೆ. ವಿದೌಟ್ ಫ್ಯಾಮಿಲಿ ಕನ್ಸೆಂಟ್ ಈ ಸಮಸ್ಯೆ ಇಲ್ಲ ಅಂದ್ರೆ ಅದು ಏನಾಯ್ತು ನಾವು ಮಾತ್ರ ಈಗ ಒಂದು ಬ್ರೈನ್ ಡೆಡ್ ಪೇಷಂಟ್ ಇದ್ರೆ ಅವ್ರ ಕಡೆ ಹೋಗಿ ನಾವು ಕೇಳುವಂತಹ ಶಕ್ತಿ ಇರಲಿಲ್ಲ, ಯಾಕಂದ್ರೆ ನಮ್ಮ ಕಡೆ ಫೆಸಿಲಿಟಿ ಇರಲಿಲ್ಲ. ಇವಾಗ ಕೊಡ್ತೀವಿ ಅಂತಿದ್ರು ಅದು ಮಾಡ್ತಕ್ಕಂಥ ಫೆಸಿಲಿಟಿ ನಂಬರ್ ಇರಲಿಲ್ಲ. ಅವಾಗ ಬೇರೆ ಯಾರು ಟೀಮ್ ಅವ್ರು ಬಂದು ಅದನ್ನ ತಗೊಂಡು ಹೋಗ್ಬೇಕಾಗಿ ಈ ನಂಬರ್ನ ಮಾಡ್ತಿದ್ದಾರೆ.
ಎಲ್ಲರೂ ಕೊಡ್ತಾರೆ ಅಂತ ಅರ್ಥಲ್ಲ. 10 ಮುಂದೆ ಒಬ್ರು ಕೊಡ್ಬೋದು. ಒಬ್ಬ ಪೇಷಂಟ್ ಬಿಟ್ರೆ ಕೆಮ್ಮತ್ತು ಹಾರ್ಟ್ ಗೀಟ್ ಆತದ್ರಿ ಏನು ಮಾಡ್ತೀರಿ? ಒಂದು ಪ್ರಯತ್ನ ಮಾಡ್ಲೇಬೇಕು ನಾವು, ಯಾಕಂದ್ರೆ ನಮಗೆ ಬೇರೆ ದಾರಿ ಇಲ್ಲ. ಈಗ ನಮ್ಮಲ್ಲಿ ಅವರೇಜ್ ಎಷ್ಟು ಜನ ಪೇನ್ ಡೇಟ್ಸ್ ಡಿಪೆಂಡ್ ಈಗ ಬೇರೆ ನಾವು ಅದಕ್ಕೊಂದು ಕೆಟ್ಟರೆ ಇದೆ, ಯಾರು ತಗೋಬೋದು ಅಂತ ಹೇಳಿ ಯಾರ ಹತ್ರ ಆಲ್ರೆಡಿ 8 ಬೆಡ್ ಆಲ್ರೆಡಿ 8 ಅದಾವ ಸರಿ ಇನ್ನ 8 ಮಾಡ್ತಾರೆ ಈಗ ಇನ್ನ 8 ಆಡ್ ಮಾಡ್ತಾ ಇದ್ವಿ ಎಕ್ಸ್ಕ್ಲೂಸಿವ್ ಅವ್ರ ಸಲುವಾಗಿ ಯಾಕಂದ್ರೆ ಅರವಿಂದ್ ಪಾಟೀಲ್ ಅವ್ರು ಹೇಳಿದ್ರು 8 ಮಷೀನ್ ಅದು ಗೌರ್ಮೆಂಟ್ ಸ್ಕೀಮ್ನಾಗ ಅಂದ್ರ ಅವ್ರು ಏನು ಇದು ಆಗ್ಲಾರ್ದು ಅದ್ರಾಗ ಫಿಟ್ ಹಾಕಾರ 800 ರೂಪಾಯಿದಾಗ ಹಾಕಾರ. ಈಗ ನಾವು ಮಾಡೋದು ನಿಯರ್ಲಿ 2000 ರೂಪಾಯಿ ಬರ್ತದೆ. ಇಲ್ಲ 1100 560 ಆಡ್ ಮಾಡ್ಬೇಕು ಸರ್ ಅವ್ರಿಗೆ ಬಂದ್ರೆ 560 ಅವರು 5600 ದಾಗ ಆಗ್ತದೆ. ಅದನ್ನ 8 ಬೆಡ್ ನಾವು 8 ಮಷೀನ್ ಆರ್ಡರ್ ಮಾಡ್ತಾ ಇದ್ದೀವಿ. ಈಗಾಗಲೇ 8 ಮಷೀನ್ ಅದಾವ. ಈಗ ನಾವು ವಾರ್ಡ್